ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 73 ಇಂದಿನ ಸಂಚಿಕೆಯಲ್ಲಿ. ನನ್ನ ಬಗ್ಗೆ ಏನು ಯೋಚನೆ ಮಾಡಲೇ ಇಲ್ಲ. ನನ್ನ ಭವಿಷ್ಯದ ಬಗ್ಗೆ ಒಂದು ಎಳ್ಳಷ್ಟು ಚಿಂತೆ ಇರಲಿಲ್ಲ. ನಾನೇನು ತಪ್ಪು ಮಾಡಿದ್ದೆ ಎಂದು ಜೋರಾಗಿ ಕಿಚ್ಚಿದ ಬೇಸರದಲ್ಲೇ ಚೇತನ್ ಬಿಲ್ಲ. ಮುಂದೆ ರಮೇಶ್ ಮತ್ತು ಯಮುನಾ ರಾಧಾ ಮಕ್ಕಳು, ಅದಕ್ಕೆ ಅವರು ಚೆನ್ನಾಗಿ ಹೋದರು. ನನಗೆ ನನ್ನ ತಾಯಿ ಬುದ್ಧಿ ಅನಿಸುತ್ತೆ, ವಿದ್ಯೆ ಹತ್ತಲಿಲ್ಲ. ನಾನು ಬಿಸ್ನೆಸ್ ಮಾಡೋಣ ಅಂತ ದುಡ್ಡು ಕೇಳಿದ್ರೆ 1 ರೂಪಾಯಿ ಕೊಡಲ್ಲ ಅಂದರು. ನಾನು ವಿದ್ಯೆ ಇಲ್ಲದೆ ಚಿಕ್ಕ ಪುಟ್ಟ ಕಳ್ಳತನ ಮಾಡುತ್ತಿದ್ದೆ. ಒಂದು ದಿನ ನಾನು ದುಡ್ಡು ಕದಿಯುವಾಗ ಯಮುನಾ ಕೈಯಲ್ಲಿ ಸಿಕ್ಕಿಬಿದ್ದೆ. ಅದಕ್ಕೆ ಅವಳೇನಂದ್ಲು ಗೊತ್ತಾ? ನಿನ್ನ ನನ್ನ ಅಣ್ಣ ಅನ್ನೋಕ್ಕೆ ನಾಚಿಕೆ ಆಗುತ್ತೆ. ನಾನು ರಮೇಶಣ್ಣ ಒಂದು ಥರ ಆದರೆ ನೀನು ಮಾತ್ರ ಬೇರೆ ಎಂದು ಒಂದೊಂದು ಸಲ ನೀನು ನಮ್ಮ ಮನೆಯವನೇ ಅನಿಸಲ್ಲ ಎಂದಳು. ಆಗ ನನಗೆ ಈ ಮನೆಯಲ್ಲಿ ನನ್ನ ನೋಡ್ಕೊಳ್ಳೋದು ನೋಡಿ ನನಗೂ ಆ ಡೌಟ್ ಬಂದು, ನನ್ನ ಯಾವಾಗಲೂ ನೋಡಿಕೊಳ್ಳೋ ನನ್ನ ಎತ್ತ ತಾಯಿ ಅಂತಲೂ ಗೊತ್ತಿಲ್ಲದೆ ಅವಳ ಹತ್ರನೇ ನಾನು ಈ ಮನೆ ನಿಜವಾದ ಮಗನ ಇಲ್ಲ ಎಲ್ಲಿಂದನಾದರೂ ತಂದು ಸಾಕಿದ್ರ ಎಂದು ಅಳುತ್ತಾ ಕೇಳಿದಾಗ ನನ್ನ ತಾಯಿ ಕಳ್ಳು ಚುರು ಅಂತೂ ಅನಿಸುತ್ತೆ. ಅದಕ್ಕೆ ನಿಜ ಹೇಳಿ ಈ ಮನೆಯ ಯಜಮಾನ ಏನೆಲ್ಲ ಮಾಡಿದ ಅನ್ನೋದನ್ನು ಹೇಳಿದ್ರು. ರಾಧಾ ಅಮ್ಮ ನಮ್ಮಪ್ಪ ಅನಿಸಿಕೊಂಡವನಿಗೆ ಭಯಪಟ್ಟು ನೋಡ್ಕೊಳ್ತಿದ್ದಾರೆ ಎಂದು ಗೊತ್ತಾಯಿತು. ಈಗ ನಾನು ಏನು ಮಾಡಬೇಕಿತ್ತು? ನಾನು ಬಯಸಿದ್ನ ಹೀಗೆ ಹುಟ್ಟಬೇಕು ಅಂತ ಒಬ್ಬ ತಾಯಿಯಿಂದ ತಂದು ಕೊಟ್ಟಿದ್ದಾರೆ. ಅವರ ಮಡಿಲ ತುಂಬಿದ ಮಗ ನಾನು ಅಂತ ಅವರಿಗೆ ಅನಿಸ್ಲೇ ಇಲ್ಲ. ನಿನ್ನ ಗಂಡ ನನ್ನ ತಾಯಿನ ಯೂಸ್ ಮಾಡ್ಕೊಂಡಿದ್ದು ಅಲ್ಲದೆ ನನ್ನ ತಾಯಿಯಿಂದ ನನ್ನ ಕಿತ್ಕೊಂಡು ನಿನಗೇನೋ ಕೊಟ್ಟ. ಆದರೆ ನಾನೇನೋ ತಪ್ಪು ಮಾಡಿದೆ. ನನಗೆ ಯಾರ ಪ್ರೀತಿನೂ ಸಿಗದಂತೆ ಮಾಡಿದ. ಇದರಲ್ಲಿ ತಪ್ಪು ಯಾರ್ದು? ಯಾರದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಲ್ವಾ ಎಂದ. ಚೇತನ್ ಕೇಳಿದ ಮಾತಿಗೆ ರಾಧಾ ಅವರ ಬಳಿ ಉತ್ತರ ಇರಲಿಲ್ಲ. ಚೇತನ್, ಇದಕ್ಕೆ ನೀವು ಉತ್ತರ ಕೊಡಲ್ಲ ಯಾಕೇಳಿ? ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ಇಂಪಾರ್ಟೆಂಟ್ ಆಗಿತ್ತು. ನನಗೆ ಗೊತ್ತಾದಾಗ ಆ ಕ್ಷಣಕ್ಕೆ ನಿಮ್ಮನ್ನೆಲ್ಲ ಸಾಯಿಸುವ ಕೋಪ ಬಂದಿತು. ಆದರೆ ತಪ್ಪು ಮಾಡಿದವನು ನನ್ನಪ್ಪ ಅನ್ಸ್ಕೊಂಡವನಲ್ವಾ, ಅದಕ್ಕೆ ನನ್ನ ಕೋಪ ಅವನ ಮೇಲೆ ತಿರುಗಿತು. ಆವತ್ತಿನಿಂದ ನಾನು 1 ದಿನಕ್ಕಾಗಿ ಕಾದೆ. ಅದಕ್ಕೆ ತಕ್ಕನಾಗಿ ರಮೇಶ್, ಯಮುನಾ ಇಬ್ಬರು ಬಡವರು, ಬಗ್ರು ಅಂದರೆ ದಾನ ಧರ್ಮ ಮಾಡೋರು. ಆಗಾಗ ಅವರ ವಿರುದ್ಧ ಕಂಪ್ಲೇಂಟ್ ಹೇಳುತ್ತಿದ್ದೆ. ಇದೆಲ್ಲದರ ಮಧ್ಯೆ ನಾನು ಇಷ್ಟಪಟ್ಟ ಹುಡುಗಿ ಸುಧಾ. ಇವರು ಹಿಂದೆ ಕಂಡುಹಿಡಿಯೋಕ್ಕೆ ಹೋಗುವಾಗ ಅವಳ ಪೇಂಟಿಂಗ್ ನೋಡಿ ಅವಳನ್ನು ಇಷ್ಟಪಟ್ಟೆ. ಅದಾದಮೇಲೆ ಅವರನ್ನು ದಿನ ನೋಡೋಕ್ಕೆ ಹೋಗುವಾಗ ಸುಧಾ ರಮೇಶ್ನ ಪ್ರೀತಿಸ್ತಿದ್ದಾಳೆ ಎಂದು ತಿಳಿದು ಅಲ್ಲೂ ನನಗೆ ಮೋಸ ಆಯಿತು. ಅದಕ್ಕೆ ನಾನು ಅವನನ್ನು ಸಾಯಿಸೋಕೆ ನೋಡಿದ್ದು ಎಂದ. ಸುಧಾ ಅವರು ಕೆನ್ನಿಗೆ ಸರಿಯಾಗಿ ಬಾರಿಸಿದ್ರು. ನನ್ನ ಗಂಡನ್ನೇ ಸಾಯಿಸೋಕೆ ನೋಡಿದ್ಯಾ? ನಾನು ಯಾವತ್ತೂ ನಿನ್ನ ಥರ ಆಸ್ತಿಗೆ ಆಸೆ ಪಟ್ಟವಳಲ್ವೇ ಅಲ್ಲ. ಅವರ ಮತ್ತು ನನ್ನ ಇಷ್ಟು ದಿನದ ನೋವಿಗೆ ನೀನೇ ಕಾರಣ ಅಂತ ನನಗೆ ಮೊದಲೇ ಅನುಮಾನ ಇತ್ತು ಕಣೋ ಎಂದರು ಕೋಪದಲ್ಲಿ. ಆದಿ, ಅಮ್ಮ ಪ್ಲೀಸ್ ಏನು ಮಾತಾಡಬೇಡಿ ಎಂದು. ಹಾಗಾದರೆ ವೈಭವ್ ತಾಯಿ ರೀಟಾನ ಪ್ರೀತಿ ಮಾಡಲಿಲ್ವಾ ಎಂದ. ಚೇತನ್, ನಾನು ಆಗ ಏನು ಮಾಡದಿರುವ ಪರಿಸ್ಥಿತಿಯಲ್ಲಿದ್ದೆ. ನಿನ್ನಪ್ಪ ನನ್ನ ಪ್ರೀತಿನ ಕಿತ್ಕೊಂಡ. ಅದೇ ನೋವಲ್ಲಿ ಇದ್ದಾಗಲೇ ರೀಟಾ ಸಿಕ್ಕಿದ್ಲು. ಹೋಗಲಿ ಬಿಡು ಅಂತ ಅವಳ ಜೊತೆಗೆ ಚೆನ್ನಾಗೇ ಇದ್ದೆ. ಆದರೆ ಅದು ನಿನ್ನ ಗಂಡನಿಗೆ ಗೊತ್ತಾಗಿ ನನಗೆ ಬೈದ. ನಾಯಿನ ಉಪ್ಪರಿಕೆ ಮೇಲೆ ಇಟ್ಟರೆ ಅದು ಒಲಿಸು ಕಂಡ ತಕ್ಷಣ ತಿನ್ನೋಕೆ ಹೋಗುತ್ತೆ ಅಂತ ಬೈದ ಎಂದು ರಾಧಾ ಅಜ್ಜಿ ಕಡೆ ತಿರುಗಿ ಹೇಳ್ದ. ಆಗಲೇ ನನಗೆ ಗೊತ್ತಾಯಿತು ಇಂಟರ್ಕಾಸ್ಟ್ ಅಂತ ಒಪ್ಪಿಕೊಳ್ತಿಲ್ಲ ಅಂತ. ಅದೇ ಸಮಯಕ್ಕೆ ನಿನ್ನ ಮಗಳು, ಅದೇ ಯಮುನಾ, ಲವ್ ಮಾಡುತ್ತಿರುವ ವಿಷಯ ಗೊತ್ತಾಯಿತು. ಅದನ್ನು ರಮೇಶ್ಗೆ ಗೊತ್ತಾಗೋ ಮಾಡಿದೆ. ಆದರೆ ಇವನು ಆಪೋಸಿಟ್ ಮಾಡದೆ ತಂಗಿ ಸಪೋರ್ಟ್ಗೆ ನಿಂತ. ಅದಕ್ಕೆ ಅವಳು ಪ್ರೀತಿ ಮಾಡುತ್ತಿದ್ದು ಯಾವ ಹುಡುಗ, ಯಾರ ಮನೆತನ ಅಂತ ಕಲೆ ಹಾಕಿದರೆ
ಪಾಪಿ ಚಿರಾಯು ಅಂತಾರಲ್ಲ ಹಾಗೆ. ಅವಳು ಪ್ರೀತಿ ಮಾಡಿದ್ದು ದೊಡ್ಡ ಮನೆ ರಜಪೂತ್ ಫ್ಯಾಮಿಲಿ ಹುಡುಗನನ್ನ, ಇವನು ಶರ್ಮಾ ಮನೆ ಹುಡುಗಿನ. ಅದೇ ನಾನು ಆಫ್ಟರ್ ಆಲ್ ಎಲ್ಲೋ ಕೆಲಸ ಮಾಡುತ್ತಾ ಜೀವನ ನಡೆಸುವ ಸಾಮಾನ್ಯ ಹುಡುಗಿನ ಲವ್ ಮಾಡಿದ್ದೆ. ನನಗೆ ಯಾವಾಗಲೂ ನನ್ನ ಅದೃಷ್ಟ ಸರಿ ಇಲ್ಲ ಎಂದು ಕೋಪ ಬಂದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಅದೃಷ್ಟ ಇರಲಿಲ್ಲ ಅಂದ್ರೇನು, ಬೇರೆಯವರಿಂದ ಅದೇ ಅದೃಷ್ಟನ ಕಿತ್ಕೋಬೇಕು ಅನ್ನಿಸ್ತು. ಅದಕ್ಕೆ ಸುಧಾನ ಹೇಗಾದರೂ ಮಾಡಿ ರಮೇಶಿಂದ ಕಿತ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಆದರೆ ತುಂಬ ತಡ ಆಗೋಗಿತ್ತು. ಅಷ್ಟೊತ್ತಿಗೆ ಅವನು ಅವಳಿಗೆ ತಾಳಿ ಕಟ್ಟಿದ್ದ. ಅದಕ್ಕೆ ಯಮುನಾ ವಿಷಯ ಯಾರಿಗೋ ಗೊತ್ತಾಗಿದೆ ಅಂತ ನಿನ್ನ ತಂದೆ ಒಪ್ಪಿಲ್ಲ ಎಂದು ಎದುರಿಸೋ ಥರ ಫ್ರಾಂಕ್ ಕಾಲ್ ಮಾಡುತ್ತಿದ್ದೆ. ಮೊದಲೇ ಬಿಲ್ಲ ಮನೆಯ ಯಜಮಾನ ಅಂದರೆ ತಮ್ಮ ಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಹೆಸರು ಬೇರೆ ಇತ್ತಲ್ಲ. ಅದಕ್ಕೆ ಅವಳನ್ನು ಊರು ಬಿಟ್ಟು ಹೋಗೋ ಹಾಗೆ ಎದುರಿಸ್ದೆ. ಗೊತ್ತಾದರೆ ನಿನ್ನ ಪ್ರಿಯಕರನ ಕತೆ ಅಷ್ಟೇ ಎಂದು. ಶಮುನಾ ಅವನನ್ನು ತುಂಬ ಪ್ರೀತಿಸ್ತಿದ್ಲು. ಅದಕ್ಕೆ ಹೋಗೋಕ್ಕೆ ರೆಡಿಯಾದ್ಲು. ನಾನು ಖುಷಿಯಾದೆ, ಒಬ್ಳು ನನ್ನ ಜೀವನದಿಂದ ದೂರ ಆಗ್ತಾಳೆ ಅಂತ. ಆದರೆ ಇದ್ದಾನಲ್ಲ ಈ ಪೊಲೀಸ್, ಅವನು ತನ್ನ ತಂಗಿ ಪ್ರೀತಿಗೆ ಸಪೋರ್ಟ್ ಆಗಿ ನಿಂತು ಮದುವೆ ಮಾಡಿಸಿ ಸದ್ಯಕ್ಕೆ ನೀವು ದೂರ ಇರಿ ಸ್ವಲ್ಪ ದಿನ ಅಂತ ಹೇಳ್ದ. ಮನೆಯಲ್ಲಿ ಅವಳನ್ನು ನೆನೆಯದ ದಿನ ಇರ್ತಿರ್ಲಿಲ್ಲ. ಕೊನೆಗೆ ರಾಧಾ ನನ್ನ ಮಗಳನ್ನು ಹುಡುಕಿಸಿ ಎಂದು ನನ್ನ ಅಪ್ಪನ ಹತ್ರ ಬೇಡ್ಕೊಂಡ್ರು. ಮಗಳು ಅಂದರೆ ಇಷ್ಟ ಅಲ್ವಾ, ಕರಗದೇ ಇರುತ್ತಾ, ಹ್ಞೂ ಅಂತ ಒಪ್ಕೊಂಡ್ರೆ ಅಂತ ನಾನು ಆಗ ಯಮುನಾ ಹೋಗೋಕ್ಕೆ ರಮೇಶ್ ಕಾರಣ ಅಂತ ಗೊತ್ತು ಮಾಡಿಸ್ದೆ. ಆಗ ಎಲ್ಲರ ಕೋಪ ಅವನ ಮೇಲೆ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಾ ನಮ್ಮ ಮನೆಗೆ, ನಮ್ಮ ಮನೆ ಮರ್ಯಾದೆ ತೆಗಿತಿದ್ಯಾ ಎಂದು ಬೈದು ನನ್ನ ಹೊಗಳಿದ್ರು. ರಮೇಶ್ ಆಯಿತು ಅಂತ ತನ್ನ ತಂಗಿ ಕರ್ಕೊಂಡು ಬರೋಕ್ಕೆ ಹೋದ. ಅವತ್ತೇ ನಾನು ಮಾಡಿದ ಪ್ಲಾನ್ಗೆ ಖುಷಿಯಾಗಿ ನಿದ್ದೆ ಮಾಡಿದೆ. ಆದರೆ ಆ ನಿದ್ದೆ ಜಾಸ್ತಿ ದಿನ ಉಳಿಯಲ್ಲ ಅಂತ ಗೊತ್ತಾಯಿತು. ಆಸ್ತಿ ಡಿವೈಡ್ ಮಾಡ್ತೀನಿ, ಅದು ಕೂಡ ಮಗ ಮಗಳಿಗೆ ಸಮನಾದ ಪಾಲು, ನನಗೆ ಮಾತ್ರ 10% ಅಷ್ಟೇ ಅಂತ ಗೊತ್ತಾಯಿತು. ನನಗೆ ಅವಳು ಬರೋಕ್ಕೆ ಶಿವನು ಕಾರಣ ಆಗಬಾರ್ದು ಅಂತ ಏನೋ ಕೆಲಸ ಮುಗಿಸಿ ಬರುವಾಗ ಮುಗಿಸುವ ಪ್ಲ್ಯಾನ್ ಮಾಡಿದೆ. ಆದರೆ ಆ ಸುಧಾ ತಾಳಿ ಗಟ್ಟಿ ಇತ್ತು ಅನಿಸುತ್ತೆ. ಬದುಕ್ಬಿಟ್ಟ ಇವನು. ಅವನು ಹಾಸ್ಪಿಟಲ್ನಲ್ಲಿ ಎಲ್ಲ ಮರೆತು ಮಲಗಿದ್ದು ನೋಡಿ ಆಹಾ ಅದೆಷ್ಟು ಖುಷಿಯಾಯಿತು ಗೊತ್ತಾ. ಈಗ ನನ್ನ ಆಟ ಆಡೋಕ್ಕೆ ಒಳ್ಳೆಯ ಸಮಯ ಬಂದಾಗಿತ್ತು. ಈಗ ಬಿಲ್ಲ ಮನೆಯ ಮಕ್ಕಳು ಇಬ್ಬರು ಸರಿ ಇಲ್ಲ, ಚೇತನ್ ಒಬ್ಬನೇ ಸರಿ ಅನ್ನುವ ಮಾತು ಮನೆಯವರ ಕಿವಿಗೆ ಕೇಳೋ ಹಾಗೆ ಮಾಡಿದೆ. ಅದಕ್ಕೆ ಅಷ್ಟು ದಿನದ ಫಲ ಎನ್ನುವಂತೆ ನನಗೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಟ್ಟ ಆ ನನ್ನಪ್ಪ. ಈಗ ಸುಧಾನ ಕಿತ್ಕೊಂಡ್ರೆ ಎಂದು ಸುಧಾ ಮನೆಯವರಿಗೆ ಡೈರೆಕ್ಟಾಗಿ ಮನೇಲಿ ಮದುವೆ ಬಗ್ಗೆ ಹೇಳಿಸಿ ಆಫರ್ ಇಟ್ಟೆ. ನಾನು ಸ್ವಲ್ಪ ಬಿಸ್ನೆಸ್ನಲ್ಲಿ ಕಡಿಮೆ ಅಂತ. ಸುಧಾ ತುಂಬ ಬುದ್ಧಿವಂತೆ, ಇವಳಿಂದನಾದರೂ ನಮ್ಮ ವಂಶ ಮುಂದುವರಿಲಿ ಅಂತ ಹ್ಞೂ ಅಂತ ಹೆಣ್ಣು ಕೇಳೋಕ್ಕೆ ಹೋದರು. ಆದರೆ ನೀನಿದೆಯಲ್ಲ, ನೀನು ಆ ರಮೇಶ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಅವನನ್ನು ಬಿಟ್ಟು ಕೊಡದೆ ನಾನು ಯಾರನ್ನೋ ಲವ್ ಮಾಡಿದ್ದೀನಿ ಅಂದೆ. ಮೊದಲೇ ಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡುವ ನಮ್ಮಪ್ಪ, ಆದರೂ ಪರವಾಗಿಲ್ಲ ನನ್ನ ಮಗ ಚೇತನ ಮದುವೆ ಆಗು ಅಂದರು. ಶರ್ಮಾ ಮನೆಯವರಿಗೆ ಬೇಕಾಗಿದ್ದ ಆರ್ಸ್ ಕ್ಲಬ್ ಬಿಟ್ಟುಕೊಟ್ಟ ನಮ್ಮಪ್ಪ. ಅದಕ್ಕೆ ಅವರು ಸುಧಾನ ಫೋರ್ಸ್ಫುಲಿ ಮದುವೆ ಆಗು ಅಂತ ಒಪ್ಪಿಸೋಕೆ ನೋಡಿದ್ರು. ಆದರೆ ಇವಳು ಒಪ್ಕೊಂಡ ಥರ ಹ್ಯಾಕ್ ಮಾಡಿ ಆ ಹೈಯರ್ ಮನೆ ಹುಡುಗನ ಮದುವೆ ಆಗ್ತೀನಿ ಅಂತ ನ್ಯೂಸ್ನಲ್ಲಿ ತೋರಿಸಿದ್ಲು. ಆ ಕ್ಷಣಕ್ಕೆ ನನಗೆಷ್ಟು ಕೋಪ ಬಂತು ಅಂದರೆ ನನಗೇನೇ ಕಮ್ಮಿ ಆಗಿದ್ದೆ ಅಂತ ಅವಳು ಕೆನ್ನೆಗೆ ಹೊಡೆದು ಕೇಳಬೇಕು ಅಂತ ಹೋದೆ. ಅದಕ್ಕೆ ಶಿವಳು ಕೊಟ್ಟ ಉತ್ತರ ಏನು ಗೊತ್ತಾ, ನೀನೊಬ್ಬ ಗೋಮುಖ ವ್ಯಾಘ್ರ, ನಾನು ನಿನ್ನೊಂದನ್ನು ಮದುವೆ ಆಗಿದ್ರೂ ಸುಖವಾಗಿ ಇರ್ತಿರ್ಲಿಲ್ಲ, ನಿನ್ನ ನಾ ಮನೆಗೆ ಬಿಟ್ಕೊಂಡಿದ್ದು ಅವ್ರ ತಪ್ಪು. ಆದರೆ ಈ ಸುಧಾ ಹಾಗೆ ಮಾಡಲ್ಲ, ನನ್ನ ಹೆಸರಲ್ಲಿ ರಾಣಿ ಇದೆ, ನಾನು ಯಾವತ್ತಿದ್ರೂ ಒಬ್ಬ ರಾಜನನ್ನೇ ಕೈ ಹಿಡಿಯೋದು, ನೀನಂತ ಕುತಂತ್ರಿಯನ್ನಲ್ಲ ಅಂತ ನನಗೆ ಮಕ್ಕಳದಾಗ ಹೇಳಿದ್ಲು. ಅದಕ್ಕೆ ಅವಳ ಮೇಲಿನ ಕೋಪಕ್ಕೆ ಅವಳ ತಂಗಿನ ಕೊಡಿ, ನಿಮ್ಮ ದೊಡ್ಡ ಮಗಳು ನಮಗೆ ಮೋಸ ಮಾಡಿದ್ಲು, ಬಿಲ್ಲಾ ಫ್ಯಾಮಿಲಿ ಪ್ರತಿಷ್ಠೆ ಏನಾಗಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮಪ್ಪ ಪ್ರತಿಷ್ಠೆ ಅಂದಿದ್ದೆ ತಡ ನನ್ನ ಮೇಲೆ ಎಲ್ಲಿಲ್ಲದ ಪ್ರೀತಿ ಹುಕ್ಕಿ ಬಂತು. ಅದಕ್ಕೆ ಸುಪ್ರಿಯನ್ನ ಮದುವೆ ಮಾಡಿಸ್ದ. ಶಿವಳು ಆ ಸುಧಾಗೆ ಆಪೋಸಿಟ್,
ಬರೀ ಅಡುಗೆ ಮನೆ ಕೆಲಸ ಮಾಡೋದು ಆಗೋಯ್ತು. ನಾನೇನೋ ಇವಳು ಕೂಡ ಬಿಸ್ನೆಸ್ನಲ್ಲಿ ಸ್ವಲ್ಪನಾದರೂ ಕಲ್ತಿರ್ತಾಳೆ ಅಂದ್ಕೊಂಡಿದ್ದೆ. ಹ್ಞೂ ಇವಳು ಸದ್ದಂ ಮಡ್ಕೆ ಅಂತ ಗೊತ್ತಾಯಿತು. ಆಗ ನಮ್ಮಪ್ಪ ಮೊಮ್ಮಗನ್ನ ನೋಡಬೇಕು ಅನ್ನೋ ಆಸೆ ಅಂತ ಹೇಳ್ದ. ನಾನು ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಸುಪ್ರಿಯ ಜೊತೆಗೆ ಚೆನ್ನಾಗೆ ಸಂಸಾರ ಶುರು ಮಾಡಿದೆ. ಆದರೆ ವಿಪರ್ಯಾಸ ಅಂದರೆ ಗಂಡು ಮಗು ಆದ್ರೆ ಆ ಮಗುಗೆ ಎಲ್ಲ ದುಡ್ಡು ಕೊಡೋದು, ಅವನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಕಲ್ಪನೆಯೇ ನಮ್ಮಪ್ಪ ಕನಸುಗಳನ್ನ ಕಂಡ. ಅದಕ್ಕೆ ಸರಿಯಾಗಿ ರೀಟಾ ಮತ್ತು ಸುಪ್ರಿಯಾ ಇಬ್ಬರು ಒಂದೇ ಸಲ ಪ್ರೆಗ್ನೆಂಟ್ ಆದರು. ಈ ಸುಪ್ರಿಯಾಗೆ ಹೆಣ್ಣು ಮಗುವಾದರೆ ನನ್ನ ನೋವು ತಿಳ್ಕೊಂಡಿದ್ದ ರೀಟಾಗೆ ಗಂಡು ಮಗುವಾಯಿತು. ರೀಟಾಗೆ ನನ್ನ ನೋವು ಗೊತ್ತಿದ್ರಿಂದ ಅವಳು ಮನಸ್ಸು ಇಚ್ಛೆ ಎಂಜಾಯ್ ಮಾಡೋಕ್ಕೆ ದುಡ್ಡು ಸಿಗುತ್ತೆ ಅನ್ನೋ ಆಸೆ ತೋರಿಸಿ ಮಗು ತಗೊಂಡು ಬಂದು ಸುಪ್ರಿಯಾ ಮಡಿಲಿಗೆ ಹಾಕಿದೆ ಎಂದ. ತಕ್ಷಣ ಹಾದಿ ಆ ಹೆಣ್ಮಗು ಎಂದ ಪ್ರಶ್ನೆ ಮಾಡುವಂತೆ. ಅವನು ಮುಖದಲ್ಲಿದ್ದ ವ್ಯಂಗ್ಯವಾದ ನಗು ಮುಡಿಸಿ, ಅನಿಷ್ಟ, ಅದನ್ನು ಯಾವುದೋ ಅನಾಥಾಶ್ರಮಕ್ಕೆ ಇಟ್ಟು ಬಂದೆ, ಅದೇನಾಯ್ತು ಎಂದ. ಆ ಮಾತು ಕೇಳಿದ ಸುಪ್ರಿಯಾ ಕೋಪದಲ್ಲಿ ಕುದಿತಿದ್ರು. ಮೊದಲ ಬಾರಿಗೆ ಗಂಡನ ಮೇಲೆ ಮನಸೋ ಇಚ್ಛೆ ಹೊಡೆದು, ನಿನ್ನಂಥ ಕೆಟ್ಟ ಗಂಡ ಅಪ್ಪ ಈ ಜಗತ್ತಿನಲ್ಲೇ ಇರಲ್ಲ ಕಣೋ ಎಂದರು. ಆದಿ ಅಮ್ಮ ಸುಮ್ಮನಿರಿ ಎಂದು ಅವರನ್ನು ಸಮಾಧಾನ ಮಾಡ್ದ. ಎಲ್ಲರೆದುರು ಸುಪ್ರಿಯಾಳಿಂದ ಒದೆ ತಿಂದ ಚೇತನ್, ಇನ್ನೇನು ನೀನೆತ್ತ ಹೆಣ್ಮಗು ತಂದು ಇದು ನಂದು ದುಡ್ಡು ಕೊಡಿ ಅಂದಿದ್ರೆ ನನ್ನಪ್ಪ ಅನ್ಸ್ಕೊಂಡವನು ಕೊಡ್ತಿದ್ದ ಅನ್ಕೊಂಡ? ಇಲ್ಲ, ಅದಕ್ಕೆ ವೈಭವ್ನ ಇಲ್ಲಿ ಬೆಳೆಯೋಕೆ ಬಿಟ್ಟಿದ್ದು ಚಂದ. ಆದಿ, ಸೊ ಅಲ್ಲಿಂದ ನಿನಗೆ ಎಲ್ಲ ಚೆನ್ನಾಗೇ ಇತ್ತು ಅಲ್ವಾ ಎಂದ. ಚೇತನ್, ಹೌದು, ನನಗೆ ಈ ಇಡೀ ಆಸ್ತಿ ಬರೆಯೋಕೆ ರೆಡಿ ಆದ. ಆದರೆ ಆ ರಮೇಶ್ ಇದ್ದನಲ್ಲ, ಅವನಿಗೆ ಪ್ರಜ್ಞೆ ಬಂತು ಅಂತ ಗೊತ್ತಾಯಿತು. ಅದಕ್ಕೆ ನಾನು ಅವನು ಬರದಂತೆ ತಡಿಬೇಕು ಎಂದು ಮುಗಿಸುವ ಪ್ಲ್ಯಾನ್ ಮಾಡುವಾಗ ನನ್ನ ಅಪ್ಪನ ಕೈಲಿ ಸಿಕ್ಕಿಬಿದ್ದೆ. ನನ್ನಪ್ಪು ಅನ್ಸ್ಕೊಂಡವನು ನೀನು ಜೀವನ ಪರ್ಯಂತ ನರಳಬೇಕು ಹಾಗೆ ಮಾಡ್ತೀನಿ ಅಂದ ನನ್ನ. ಅದಕ್ಕೆ ನಾನು ನೀನೇ ನರಳಿಸೋದು ಅಂತ ಅವನು ತಗೊಳ್ಳೋ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಮಾಡಿ ನುಂಗಿಸಿ ಮಲಗಿಸ್ಬಿಟ್ಟೆ ಎಂದನಾಗುತ್ತಾ. ಆ ಮಾತು ಕೇಳಿದ ರಾಧಾ ಅಜ್ಜಿ ಕುಸಿದು ಕೂತ್ರು. ರಮೇಶ್ ತಕ್ಷಣ, ಅಯ್ಯೋ ಪಾಪಿ, ನನಗೆ ಗೊತ್ತಾಗಿದ್ದು ಮತ್ತೆ ನಮ್ಮಪ್ಪ ನನ್ನಿಂದ ಸತ್ತೋದ್ರು ಅಂತ ಹೇಳಿದ್ಯಲ್ಲೋ ಎಂದು ಅವನಿಗೆ ಹೊಡೆದು ಸೋಫಾ ಮೇಲೆ ಬಿಸಾಕಿದ್ರು. ತಕ್ಷಣ ಹಾದಿ, ಅಪ್ಪ ಏನು ಹೇಳ್ತಿದ್ದೀರಾ ಎಂದ ಹುಬ್ಬು ಕಂಟಿಗೆ. ರಮೇಶ್, ಹೌದು ಆದಿ, ಶಿವನು ನನ್ನ ಹತ್ರ ಬಂದು ನೀನು ಮಾಡಿದ ಕೆಲಸಕ್ಕೆ ಅವರು ಅವಮಾನ ತೊಡೆಯೋಕೆ ಹೋಗದೆ ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳ್ದ ಕಣೋ. ನಾನು ಅದೇ ಗಿಲ್ಟ್ನಲ್ಲಿ ಮನೆಗೂ ಮುಖ ತೋರಿಸ್ದೆ ದೂರದಲ್ಲೇ ಶಿವನು ನನ್ನ ಅಪ್ಪನ ಚಿತಿಗೆ ಬೆಂಕಿ ಇಡೋದನ್ನು ನೋಡಿಕೊಂಡು ನಿಂತೆ. ಅಷ್ಟೊತ್ತಿಗೆ ಹಿಂದೊಂದು ಕಡೆ ನನ್ನ ಸುಧಾ ಅಷ್ಟೊತ್ತಿಗೆ ಪುರುಷೋತ್ತಮ್ ಹೆಂಡತಿ ಆಗಿದ್ಲು. ಅವಳ ಹೊಟ್ಟೆಯಲ್ಲಿರುವ ಮಗು ನನ್ನದು ಅನಿಸಿ ಅವಳನ್ನು ನೋಡೋಕ್ಕೆ ಹೋಗಿದ್ದೆ. ಅಲ್ಲಿ ಪುರುಷ್ ಮತ್ತು ಸುಧಾ ನಗುತ್ತಾ ಮಗು ಜೊತೆಗೆ ಹಾಡೋದು ನೋಡಿ, ಪುರುಷ್ ಯಾಕೆ ಯಾರ್ದೋ ಮಗುಗೆ ತಂದೆ ಆಗುತ್ತಾನೆ ಎಂದು ಶಿವಳಾದರೂ ಚೆನ್ನಾಗಿರಲಿ ಅಂತ ಯಾರ ಕಣ್ಣಿಗೂ ಕಾಣಬಾರ್ದು ನನ್ನ ತಾಯಿ ಕುಂಕುಮ ಅಳಿಸಿದ ಪಾಪಿ ಅಂತ ಹೋಗ್ಬಿಟ್ಟೆ. ಇನ್ನೊಂದು ಕಡೆ ನನ್ನ ತಂಗಿ ಯಮುನಾ ಕೂಡ ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟಿದ್ಲು. ಇನ್ನೇನು ಅವರು ಚೆನ್ನಾಗಿದ್ದಾರೆ ಎಂದು ರಾಘವನ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ದೂರಿಗೆ ಟ್ರಾನ್ಸ್ಫರ್ ತಗೊಂಡು ಹೋದೆ ಎಂದರು ನೋವಲ್ಲಿ. ಚೇತನ್, ನೀನು ನಾನು ಹಾಗೆ ಹೇಳಿಲ್ಲ ಅಂದರೆ ಬಂದು ಶಿವರ ಬಳಿ ಮಾತಾಡಿ ಸರಿ ಮಾಡ್ತಿದ್ದೆ. ಅದು ನನಗೆ ಬೇಕಾಗಿರಲಿಲ್ಲ. ಅದಕ್ಕೆ ನಿನ್ನ ಸೆಂಟಿಮೆಂಟನ್ನಲ್ಲೇ ಕಟ್ಟಾಕ್ತೆ. ನಿನ್ನ ತಾಯಿಯಾಗ ಒಂಟಿಯಾದರು. ಈಗ ಅವ್ರಿಗೆ ನಾನು ಅವರ ಮಗ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸಿ ಎಲ್ಲ ಜವಾಬ್ದಾರಿ ಕೊಟ್ಟು ಪವರ್ ಆಫ್ ಅಥಾರಿಟಿ ಕೊಟ್ಲು. ಅಲ್ಲಿಂದ ತುಂಬ ಚೆನ್ನಾಗಿದೆ. ಆದರೆ ಅವಳಿದ್ದಾಳಲ್ಲ ಯಮುನಾ, ಅವಳು ಚಾಲಾಕಿ. ತನ್ನ ತಾಯಿ ನೋಡಬೇಕು ಅಂತ ಇಲ್ಲಿಗೆ ಬರಬೇಕು ಅಂತ ಮಗಳ ಬರ್ಡೇ ಮುಗಿಸಿ ಹೋಗೋಣ ಅಂದ್ಕೊಂಡ್ಳು. ಆದರೆ ನಾನು ಅವಳ ಶತ್ರುಗಳ ಜೊತೆಗೆ ಕೈ ಜೋಡಿಸಿ ಆಂಟಿ ಡೋಸ್ ಇಲ್ಲದ ಒಂದು ಪ್ರಾಣಿ ಮೇಲೆ ಪ್ರಯೋಗ ಮಾಡಿರೋ ಇಂಜೆಕ್ಷನ್ ಕೊಟ್ಟ. ಅವಳು ಬೆಡ್ ಮೇಲೆ ಮಲಗಿರುವಷ್ಟು ದಿನ ಮಲಗೆ ಇರೋ ಹಾಗೆ ಮಾಡಿದೆ. ಆಗ ನನಗೆ ಹಾಯ್ ಎನಿಸಿತು. ಆದರೂ ಅವಳ ವಿಲ್ ಪವರ್ ಜಾಸ್ತಿ. ಏನೇನೋ ಮೆಡಿಷನ್ಗೆ ಸ್ವಲ್ಪ ಕಣ್ಣು ಮಿಡುಗಿಸೋದು ಜಾಸ್ತಿ ಮಾಡಿದ್ಲು.
ಆ ನ್ಯೂಸ್ ನನಗೆ ತಿಳಿತು ಮತ್ತೆ ಇನ್ನೊಂದು ಡೋಸ್ ಕೊಟ್ಟು ಅಲ್ಲಿಗೆ ಅವಳ ಬ್ರೈನ್ ಕೆಲಸ ಮಾಡೋದೇ ನಿಲ್ಲಿಸಿತು ಎಂದು ವಿಲನ್ ಥರ ನಕ್ಕ. ಆದಿ ಸರಿಯಾಗಿ ಬಾರಿಸಿ ನಿನ್ನ ಕುತಂತ್ರ ಬುದ್ಧಿನೇ ಏನೋ ದೊಡ್ಡ ಸಾಧನೆಯನ್ನಾಗೆ ನಗ್ತಿದ್ಯಾ. ಶೀನ್ ಮುಂದೆ ಜೈಲಿನಲ್ಲಿ ಮುದ್ದೆ ಮುರಿ ಬಾ ಅಂದ. ಚೇತನ್ ಆದಿ ಹಿಡಿದಿದ್ದ ಕಾಲರ್ ಬಿಡಿಸ್ಕೊಂಡು ಇನ್ನು ವಿಷಯದ ಕೇಳೋ. ಆ ಯಮುನ ಮಗಳನ್ನ ಮುಗಿಸೋಕೆ ಅವಳ ಶತ್ರು ಕಾಯ್ತಿದ್ದಾರೋ. ಅಲ್ಲಿಗೆ ಶತ್ರು ಶೇಷ ಮುಗಿತು. ಚಿನ್ನು ನೀನೊಬ್ಬ ಎಂದು ಆದಿಗೆ ತನ್ನ ಐಡಲ್ ಬ್ಲೇಡ್ನಿಂದ ದಾಳಿ ಮಾಡೋಕ್ಕೆ ನೋಡಿದಾಗ ಆದಿ ಅವನ ಕೈ ಮುರಿಯೋ ಹಾಗೆ ಹೊಡೆದು ಆ ಬ್ಲೇಡ್ನ ಅಪ್ಪ ಇದನ್ನು ಸೇಫಾಗಿ ಟೆಸ್ಟ್ಗೆ ಕಳಿಸೋ ವ್ಯವಸ್ಥೆ ಮಾಡಿ ಎಂದ ಕೋಪದಲ್ಲಿ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.